ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಮಳೆಗಾಲ, ಇವತ್ತು ಮಳೆ ಬಂದಿದೆ. ಸೊ ಪಾಪ ನೋಡಿ, ಇದು ಚಿಕ್ಕ ನಾಯಿ ಪಾಪ ಎಷ್ಟು ಮುದ್ದಾಗಿ ಕ್ಯೂಟ್ ಆಗಿದೆ ಅಲ್ವಾ. ನಾನು ದಿವಸ ರಾತ್ರಿ ಬಿಸ್ಕೆಟ್ ತಿಂತೀನಿ. ರಾತ್ರಿ ಹೊತ್ತು ಒಂದೊಂದು ಟೈಮಲ್ಲಿ ನಿದ್ದೆ ಹೊಟ್ಟೆ ಹಚ್ಚುತ್ತೆ ಅಲ್ವಾ. ಸೊ ಅದಕ್ಕೆ ಪಾಪ ಈ ನಾಯಿ ಕಾಣ್ತು. ಇಲ್ಲಿ ಒಂದು ಕೆಲಸ ಜಾಗದಲ್ಲಿ ಇದ್ದೀನಿ. ಇಲ್ಲೊಂದು 10-12 ನಾಯಿಗಳಿದ್ದಾವೆ ಪಾಪ. ಇದಕ್ಕೆ ಭಾಳ ಕಾಟ ಕೊಡ್ತಾ ಇತ್ತು. ಸೊ ನಾನು ಇದನ್ನ ರಕ್ಷಣೆ ಮಾಡೋಣ ಅಂದ್ಕೊಂಡು ಪಾಪ ಬಂದೆ. ಪಾಪ ಎಷ್ಟು ಚೆನ್ನಾಗಿದೆ ನೋಡಿ. ಸಣ್ಣ ನಾಯಿಗಳು ಪಾಪ ಮುದ್ದಾಡಕ್ಕೆ ಒಂಥರ ಆಸೆ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೆ ನೋಡಿ, ನೋಡೋದೇ ಇಲ್ಲ ಅಂತಾನೆ ಪಾಪ. ಚಳಿ ಮಕ್ಕೊಂಡ್ಬಿಟ್ಟಿದ್ದಾನೆ ಪಾಪ. ನೋಡೋಣ ಇಲ್ಲಿ ಇದಕ್ಕೆ ಒಂದ್ ಸ್ವಲ್ಪ ಬಿಸ್ಕೆಟ್ ಹಾಕ್ತೀನಿ, ನೋಡೋಣ ಎಷ್ಟು ಪಾಪ ಹೊಟ್ಟೆ ಹಸ್ಕೊಂಡು ಹೆಂಗಿದೆ ಅಂದ್ರೆ ಪಾಪ. ರಾತ್ರಿ ಹೊತ್ತು ನೋಡಕ್ಕಾಗ್ಲಿಲ್ಲ ಪಾಪ. ಯಾವ್ದೋ ಒಂದು ಗೊತ್ತಿರೋ ಪರಿಚಯ ಇರೋ ಅಂಗಡಿ ಇದೆ ಇಲ್ಲಿ, ಅವ್ರ ಹತ್ರ ಹೋಗ್ಬಿಟ್ಟು ಈಗ ಸಮಯ ರಾತ್ರಿ 2 ಗಂಟೆ. ಇಷ್ಟೊತ್ತಲ್ಲಿ ಫೋನ್ ಮಾಡಿದೆ ಪಾಪ. ರಿಸೀವ್ ಮಾಡ್ಬಿಟ್ಟು ಹೇಳಿ ಅಂತ ಹೇಳಿದ್ರು. ಏನಿಲ್ಲ ಅಣ್ಣ, ಒಂದ್ ಸ್ವಲ್ಪ ಬಿಸ್ಕಿಟ್ ಪ್ಯಾಕೆಟ್ ಬೇಕಾಗಿತ್ತು. ಒಂದು ನಾಯಿ ಪಾಪ ಭಾಳ ಇದಾಗಿದೆ, ಮಕ್ಕೊಂಡಿದೆ ಅಂತ ಅಂದ್ಬಿಟ್ಟು ಅದಕ್ಕೆ 10 ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ ತಗೊಂಬಂದೆ ಪಾಪ. ಅವರು ಟೈಮು ನೋಡ್ದಲೆ ಪಾಪ ಬಂದು ಅಂಗಡಿ ಓಪನ್ ಮಾಡಿ ತಗೊಳ್ಳಿ ಅಂದ್ಬಿಟ್ಟು ಬಿಸ್ಕೆಟ್ ಪ್ಯಾಕೆಟ್ ಕೊಟ್ರು. ಬನ್ನಿ ಇವಾಗ ಬಿಸ್ಕೆಟ್ ಕೊಡೋಣ, ಹೇಗೆ ತಿನ್ನುತ್ತೆ ಅಂತ ನೋಡೋಣ, ಆಯ್ತಾ. ಹಾಗೆ ಇದು ಹೇಗೆ ತುಂಟತನ ಮಾಡುತ್ತೆ ಅಂತ ನೋಡೋಣ. ನನಗೂ ಗೊತ್ತಿಲ್ಲ ಹೆಂಗೆ ತುಂಟತನ ಮಾಡುತ್ತೆ ಅಂತ. ಬಿಸ್ಕೆಟ್ ಕೊಟ್ಟ ತಕ್ಷಣ ಬನ್ನಿ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಫೈನಲಿ ಬಿಸ್ಕೆಟ್ ಓಪನ್ ಮಾಡಿದ್ದೀನಿ. ಬನ್ನಿ ಈಗ ಹೇಗೆ ತಿನ್ನುತ್ತೆ, ಆಮೇಲೆ ಹೇಗೆ ತುಂಟತನ ಆಡುತ್ತೆ ಅಂತ ನೋಡೋಣ. ಪಾಪ ನೋಡಿ ಎಷ್ಟು ಹೊಟ್ಟೆ ಹಸ್ಕೊಂಡಿದೆ ಅಂದ್ರೆ ಪಾಪ. ನಿಜವಾಗ್ಲು ನಾವು ಆದ್ರೆ ಹೊಟ್ಟೆ ಹಸ್ಕೊಂಡಿದ್ರೆ ಯಾರನ್ನಾರ ಕೇಳ್ಬಿಡ್ತೀವಿ, ಅಣ್ಣ ಹೊಟ್ಟೆ ಹಸ್ತಾ ಇದೆ, 2-3 ದಿವಸದಿಂದ ಊಟ ಮಾಡಿಲ್ಲ, ಏನಾರ ಸ್ವಲ್ಪ ಕೊಡಿ ಅಣ್ಣ ಅಂತೀವಿ. ಆದ್ರೆ ಈ ನಾಯಿಗಳು ಪಾಪ ಎಷ್ಟು ಮುಗ್ಧ ನೋಡಿ, ಯಾರನ್ನೂ ಕೇಳಲ್ಲ ಪಾಪ, ಬಡ್ಕೊಳತ್ತೆ ಅಷ್ಟೇ ಪಾಪ. ಎಷ್ಟು ಚೆನ್ನಾಗಿ ಎಷ್ಟು ಒದ್ದಾಡ್ತಾ ಇದೆ ನೋಡಿ ಪಾಪ. ಅದು ಸೀರಿಯಸ್ಲಿ ನಾನು ಅಂಗಡಿಯವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಪಾಪ. ರಾತ್ರಿ 2 ಗಂಟೆಗೂ ಕೂಡ ಪಾಪ ನನ್ನ ಕಾಲ್ ರಿಸೀವ್ ಮಾಡಿ ಹೇಳಿ ಅಣ್ಣ ಅಂದ್ಬಿಟ್ಟು ಅಂಗಡಿ ಓಪನ್ ಮಾಡಿ ನನಗೋಸ್ಕರ ಪಾಪ ಬಿಸ್ಕೆಟ್ ಕೊಟ್ರು ಪಾಪ. ಥ್ಯಾಂಕ್ ಯು ಸರ್. ನಿಮ್ಮಿಂದ ಒಂದು ಹೊಟ್ಟೆ ತುಂಬಿದೆ ನಾಯಿಗೆ. ಸೊ ಅದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಜವಾಗ್ಲು ಈ ನಾಯಿನೇ ಸ್ವಲ್ಪ ಬೆಟರು. ಯಾಕೆ ಅಂದ್ರೆ ಈ ನಾಯಿಗಾದ್ರೂ ಸ್ವಲ್ಪ ಊಟಕ್ಕೆ ಅದಕ್ಕೆ ಇದಕ್ಕೆ ಯಾರೆಲ್ಲ ಸ್ವಲ್ಪ ಕೇರ್ ಎಲ್ಲ ತಗೊಂತಾರೆ. ಬಟ್ ನಮ್ಮಂಥವ್ರಿಗೆ ಯಾರು ಕೇರ್ ತಗೊಳ್ಳೋದಿಲ್ಲ. ನಾವು ಉಪವಾಸ ಇದ್ರು ಯಾರು ಕೇಳಲ್ಲ ಫ್ರೆಂಡ್ಸ್, ನಿಜವಾಗ್ಲು. ಅದಕ್ಕೆ ಶಂಕರ್ನಾಗ್ ಅವರು ಒಂದು ಹಾಡು ಹೇಳಿದ್ದಾರಲ್ಲ, ಅನಾಥ ಮಗುವಾದೆ ನಾನು, ಅಣ್ಣನು ತಮ್ಮನೂ ಇಲ್ಲ, ಅಕ್ಕರೆ ಸಕ್ಕರೆ ಇಲ್ಲ, ಬಿಕಾರಿ ದೊರೆಯಾದೆ ನಾನು. ಇವಾಗ ಚುರುಕಾಯ್ತು ನೋಡಿ ನಾಯಿ. ಕೊಡ್ತೀನಿ ಇರಪ್ಪ. ನೋಡಿದ್ರ, ಒಂಚೂರು ಕೊಡ್ತಾ ಇದ್ದಂಗೆ ಪಾಪ ಇವಾಗ ಸ್ವಲ್ಪ ಆಕ್ಟಿವ್ ಆದ. ಇದಕ್ಕೊಂದು ಹೆಸರು ಇಡಬೇಕು ಅಂತ ಇದ್ದೀನಿ. ಸೊ ಯಾರಾದ್ರೂ ಇದಕ್ಕೆ ಒಂದು ಹೆಸರು ಸಜೆಸ್ಟ್ ಮಾಡಿ ಹೇಳಿ, ಆಯ್ತಾ. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನೊಂದು ಲಿಂಕ್ ಶೇರ್ ಮಾಡಿರುತ್ತೇನೆ.
ಅವರ ಹೆಸರು ಸೀದಾ ಸಾದಾ ಲೈಫ್ ಚಾನಲ್ ಅಂತ. ಸೊ ದಯವಿಟ್ಟು ಅವರು ಕೂಡ ಸ್ವಲ್ಪ ಇದು ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನನಗೆ ಸೀದಾ ಸಾದಾ ಲೈಫ್ ಚಾನಲ್ ಅಂತ ಇದ್ದಾರಲ್ಲ, ಅವ್ರ ಹೆಸರು ರೂಪಾ ತಂಗಿ ಅಂತ. ನಾನು ಅವ್ರನ್ನ ಅಮ್ಮನ ರೂಪದಲ್ಲಿ, ತಂಗಿಯ ರೂಪದಲ್ಲಿ, ಅಕ್ಕನ ರೂಪದಲ್ಲಿ ಎಲ್ಲ ರೀತಿಯ ಸ್ಥಾನ ತುಂಬಿದ್ದಾರೆ ಅವರು ನನಗೆ. ನಿಜವೂ ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಚಾನಲ್ಲು ಓಪನ್ ಮಾಡೋಕ್ಕೆ ಅವರೇ ನನಗೆ ಇನ್ಸ್ಪಿರೇಷನ್ ಕೊಟ್ಟಿದ್ದು. ಸೊ ಅದಕ್ಕೆ ಫ್ರೆಂಡ್ಸ್, ದಯವಿಟ್ಟು ಅವರು ಕೂಡ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಏನಾರ ಒಂದು ಟಿಪ್ಸ್ ಬೇಕು ಅಂದರೆ ಅವರು ಕೂಡ ಹೇಳ್ಕೊಡ್ತಾರೆ. ಆಮೇಲೆ ನನ್ನ ಲಿಸ್ಟ್ ಇದೆ ಒಂದು, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಗಾನ್ವಿ ಸ್ಕಿನ್ ಡೈರೀಸ್ ಅಂತ ಇದೆ. ಅವರು ಸ್ಕಿನ್ ಕೇರ್ ಬಗ್ಗೆ ಅವ್ರು ಏನಾದರೂ ಟಿಪ್ಸ್ ಇದ್ರೆ ಅವ್ರು ಹೇಳ್ತಾರೆ. ಆಮೇಲೆ ಇಂಚರ ಸಿಸ್ಟರ್ ಅಂತ ಇದ್ದಾರೆ. ಅವರು ಕಿಚನ್ ರೆಸಿಪಿ ಡಾಕ್ಟರ್ ಕಿಚನ್ ಅಂತಾನೆ ಅವರ ಹೆಸರಿಟ್ಟಿದ್ದೀವಿ ನಾವೆಲ್ಲ ಪ್ರೀತಿಯಿಂದ ಹಾಗೆ ಕರೆಯೋದು. ಅವ್ರಿಗೂ ಕೂಡ ಸಬ್ಬಾಗಿ ಅವ್ರದ್ದು ಕೂಡ ಬೇಕಾದರೆ ಲಿಂಕು ಶೇರ್ ಮಾಡ್ತೀನಿ, ಓಕೆನಾ. ಆಮೇಲೆ ಗಾನ್ವಿ ಸ್ಕಿನ್ ಡೈರೀಸ್ ಇದ್ದಾರೆ. ಆಮೇಲೆ ರೂಪಾ ಸಿಸ್ಟರ್ ಅವರು ನನ್ನ ಅಚ್ಚುಮೆಚ್ಚಿನ ತಂಗಿ ಅಂತಾನೆ ಹೇಳ್ಬೋದು. ಆಮೇಲೆ ಜ್ಯೋತಿ ಸಿಸ್ಟರ್ ಅಂತ ಇದ್ದಾರೆ. ಅವ್ರದ್ದು ಚಾನಲ್ ಸ್ವಲ್ಪ ಮೋನೋ ಆಗಿದೆ, ಹಾಫ್ ಮೋನೋ ಆಗಿದೆ. ದಯವಿಟ್ಟು ಅವ್ರದ್ದು ಕೂಡ ಹೈಪ್ ಅಂತ ಆಪ್ಷನ್ ಇದೆಯಲ್ಲ, ಹೈಪ್ ಅಂತ ಸ್ವಲ್ಪ ವೋಟ್ ಮಾಡಿ ಫ್ರೆಂಡ್ಸ್. ನಮ್ಮ ಕೈಲಾದಷ್ಟು ಸಹಾಯ ಮಾಡಿಬಿಡ್ಬೇಕು ಅಲ್ವಾ. ಅದಕ್ಕೆ ನೋಡಿ, ನಾಯಿ ಎಷ್ಟು ಕ್ಯೂಟಾಗಿ ಇವಾಗ ಎಷ್ಟು ಆಕ್ಟಿವ್ ಆಗಿದೆ. ಇವಾಗ ಇದಕ್ಕೊಂದು ಹೆಸರು ಸಜೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಯಾರಾದರೂ ಸಾಧ್ಯ ಆದರೆ ಹೆಸರು ಹೇಳಿ. ಇದಕ್ಕೆ ಒಂದು ಪುಟ್ಟದಾದ ಕ್ಯೂಟ್ ಆಗಿದೆ ನೋಡಿ ಎಷ್ಟು. ಆದರೆ ಇಲ್ಲಿನ ನಾಯಿಗಳು ಒಂದು 8-10 ನಾಯಿಗಳು ಇದ್ದಾವೆ. ಎಲ್ಲಾನು ಪಾಪ ಬಂದು ಇದಕ್ಕೆ ತೊಂದರೆ ಕೊಡ್ತಾ ಇತ್ತು. ನನಗೆ ನೋಡೋಕ್ಕಾಗಲಿಲ್ಲ, ಯಾಕೆಂದರೆ ನನ್ನದು ಕೂಡ ನಾಯಿ ಬಾಳೆ ಆಗ್ಬಿಟ್ಟಿರೋದು ಸೀರಿಯಸ್ಲಿ ಹೇಳ್ಬೇಕು ಅಂದರೆ.